ಡಿವೈಸ್ ಗ್ಯಾಸ್ ಸೇಫ್ ಅಂತ ಹೇಳಿ ನಮ್ಮ ಮನೆಯಲ್ಲಿರೋ ನಾರ್ಮಲ್ ರೆಗ್ಯುಲೇಟರ್ ನೀವು ಸಿಲಿಂಡರ್ ಯಾವ ರೀತಿ ಹಾಕ್ತೀರೋ ಅದೇ ರೀತಿ ನಮ್ ಡಿವೈಸ್ ಗೆ ಹಾಕಿದ್ರೆ ಆಯ್ತು. ಇದನ್ನೇ ಸಿಲಿಂಡರ್ ಗೆ ಫಿಕ್ಸ್ ಮಾಡ್ತೀವಿ. ಸಿಲಿಂಡರ್ ಇಂದ ಒಲೆವರೆಗೂ ಎಲ್ಲಾದ್ರೂ ಲೀಕೇಜಸ್ ಆದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ. ನೋಡಿ ಈ ತರ ಉರಿಬೇಕಾದ್ರೆ ಮಕ್ಳು ಏನಾದ್ರು ಪೈಪ್ ಎಳಿಬಹುದು, ಎಣ್ಣೆ ಜಿಟ್ ಬಿದ್ದು ಪೈಪ್ ಹೊರಗಡೆ ಬಂದ್ರೆ ಆಟೋಮೆಟಿಕ್ ಗ್ಯಾಸ್ ಸಪ್ಲೈಸ್ ಬಂದ್ ಆಗುತ್ತೆ. ಇಷ್ಟೇ ಅಲ್ಲ, ಇಲ್ಲಿ ಏನಾದ್ರು ಪೈಪ್ ಕಚ್ಬಹುದು ಅಥವಾ ಪೈಪ್ ಯೂಸ್ ಮಾಡಿ ಮಾಡಿ ರಿಂಕಲ್ಸ್ ಬೀಳುತ್ತೆ ನೋಡಿ. ಈ ತರ ಆನ್ ಸಿಸ್ಟಮ್ ನಾಗೆ ಏನಾದ್ರು ಇಲ್ಲಿ ಕಷ್ಟು ಹೋಲ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಇಲ್ಲಿವರೆಗೆ ನಾವು ಪೈಪ್ ಲೀಕೇಜಸ್ ನೋಡಿದೀವಲ್ಲ, ಕೆಲವೊಂದ್ ಟೈಮ್ ರೆಗ್ಯುಲೇಟರ್ ಹತ್ರ ಲೀಕೇಜ್ ಆಗುತ್ತೆ, ರೆಗ್ಯುಲೇಟರ್ ಫೇಲ್ಯೂರ್ ಆಗುತ್ತೆ. ನೋಡಿ ಇದು ಆನ್ ಸಿಸ್ಟಮ್ ಇದೆ, ನಾ ರೆಗ್ಯುಲೇಟರ್ ನ ಹೊರಗಡೆ ತೆಗಿತಾ ಇದೀನಿ, ಸಿಲಿಂಡರ್ ಇಂದ ಗ್ಯಾಸೇ ಆಚೆ ಬರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಬಹಳಷ್ಟು ಲೀಕೇಜ್ ಆಗ್ಲಿಕ್ಕೆ ಕಾರಣ ಅಂದ್ರೆ ಇದ್ರಲ್ಲಿ ಒಂದು ರಬ್ಬರ್ ವಾಷರ್ ಬರುತ್ತೆ ನೋಡಿ, ಇದರಿಂದ ಮ್ಯಾಕ್ಸಿಮಮ್ ಲೀಕೇಜ್ ಆಗ್ತಾ ಇದೆ. ಆ ಟೈಮ್ ಅಲ್ಲಿ ನಮ್ ನಾರ್ಮಲ್ ರೆಗ್ಯುಲೇಟರ್ ಹಾಕಿದ್ರೆ ಈ ತರ ಲೀಕೇಜ್ ಆಗುತ್ತೆ. ಇದಕ್ಕೆ ನಮ್ ಡಿವೈಸ್ ಹಾಕ್ತೇವೆ ನೋಡಿ, ಸಿಲಿಂಡರ್ ಅಲ್ಲಿ ವೈಸರೇ ಇಲ್ಲ ಸರ್, 100% ಸೇಫ್ಟಿ. ವಿತೌಟ್ ವೈಸರು ನಾವು ಅಡಿಗೆ ಕೆಲಸ ಮಾಡ್ಕೋಬಹುದು, ಸಿಲಿಂಡರ್ ಅಲ್ಲಿ ವೈಸರೇ ಇಲ್ಲ ಈಗ ನೋಡಿ. ಆ ಟೈಮಲ್ಲೂ ಏನಾದ್ರೂ ಲೀಕೇಜಸ್ ಆಯ್ತು ಆಟೋಮೆಟಿಕ್ ಆಫ್ ಆಗುತ್ತೆ. ಸೊ ನಮ್ ಡಿವೈಸ್ ಗೆ 3 ವರ್ಷ ವಾರಂಟಿ ಇದೆ, 30 ವರ್ಷ ಲೈಫ್ ಇದೆ. ಇಂಡಿಯನ್ HP ಭಾರತ್ 3 ಸಿಲಿಂಡರ್ ಗೆ ಹಾಕ್ಬೋದು. ನಮ್ ಡಿವೈಸ್ ಹಾಕಿ ಏನಾದ್ರೂ ಆಕ್ಸಿಡೆಂಟ್ಸ್ ಆದ್ರೆ ಇದಕ್ಕೆ 15 ಕೋಟಿ ರೂಪಾಯಿವರೆಗೂ ಇನ್ಸೂರೆನ್ಸ್ ಕವರೇಜ್ ಇದೆ. ಇದಕ್ಕೊಂದು ಮೀಟರ್ ಕೊಟ್ಟಿದೀವಿ, ಅಪ್ರಾಕ್ಸಿಮೇಟ್ ಗ್ಯಾಸ್ ಕ್ವಾಂಟಿಟಿ ಖಾಲಿ ಆಗಿದ್ದು ನೀವೆಲ್ಲಾನು ನೋಡ್ಕೋಬಹುದು. ಆಕ್ಚುಲಿ MRP ಬಂದು 4,500 ಇದೆ, ಹೊರಗಡೆ ಎಲ್ಲ ಇದು 2-2.5 ಸಾವಿರಕ್ಕೂ ಮಾರ್ತಾ ಇದ್ದಾರೆ. ನಾವು ಕಂಪನಿಯಿಂದ ಡೈರೆಕ್ಟ್ ಸ್ಟಾಲ್ ಮಾಡೋದ್ರಿಂದ ಇಲ್ಲಿ ಎಕ್ಸಿಬಿಷನ್ ಅಲ್ಲಿ ಮಾತ್ರ ನಾವು ಇಲ್ಲೇ ಪರ್ಚೇಸ್ ಮಾಡಿದ್ರೆ 1,600 ರೂಪಾಯಿ 1,600 ಗೆ ಕೊಡ್ತಾ ಇದೀವಿ. ವಿತ್ ಕಾಂಪೋಸಿಟ್ GST ಬಿಲ್ಲೇ ಕೊಡ್ತೀವಿ. ಸಪೋಸ್ ಇನ್ ಕೇಸ್ ಸರ್ವಿಸ್ ಆತರ ಏನಾದ್ರು ಬಂದ್ರೆ ಇಲ್ಲೇ ಲೋಕಲ್ ಇದೆ ಸರ್ವಿಸ್ ಸೆಂಟರ್, ಇಲ್ಲೇ ಇದೆ.